ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದಕ್ಕೆ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲೇ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಹೇಮಾವತಿ ಹೆಚ್ ಅಂತ ಹೇಳಿಬಿಟ್ಟು ಇವರ ಒಂದು ವಯಸ್ಸು ನೋಡೋದಾದರೆ 32 ವರ್ಷ ತುಂಬಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರ ಒಂದು ಊರು ನೋಡೋದಾದರೆ ಮಂಡ್ಯ ಸಿಟಿಯವರು ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ತೂಕ ನೋಡೋದಾದರೆ 6 ತಿಂಗಳಿನಿಂದ ಟೈಟ್ ಆಗಿದೆ, ಏಕೆಂದರೆ ಯಾರು ಮಾಡುತ್ತಿಲ್ಲ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಬೈಕೆ ನೋಡೋದಾದರೆ ಸ್ವಲ್ಪ ಲೂಸ್ ಮಾಡಿಸಿಕೊಳ್ಳುವ ಬೈಕೆ ಇದೆ ತೂತ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇವರ ಒಂದು ಆಸ್ತಿ ನೋಡೋದಾದರೆ ಸ್ವಂತ ಮನೆ, ಒಂದು ಕಾರು ಇದೆ ನೋಡಿ ನನ್ನ ಬಳಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದರು. ಇನ್ನು ಇದರ ಜೊತೆಗೆ ನನ್ನ ಕಾರಣಗಳು ಇವು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನನ್ನ ಜೀವನದಲ್ಲಿ ಸುಮಾರು 6 ತಿಂಗಳಿನಿಂದ ಸುಖವನ್ನು ಕಂಡಿಲ್ಲ, ಮತ್ತೆ ಒಂಟಿಯಾಗಿದ್ದೇನೆ. ನಾನು ಯಾರ ಬಗ್ಗೆ ಚಿಂತೆ ಮಾಡದೆ ಒಬ್ಬಳೇ ಇದ್ದೆ. ಆದರೆ ಪಕ್ಕದ ಮನೆಯವರು ಚೆಲ್ಲಾಟ ನೋಡಿ ನನ್ನ ಮನದಲ್ಲಿಯೂ ಕೂಡ ಆಸೆ ಆಯಿತು ಅಂತ ಹೇಳಿಕೊಂಡಿದ್ದಾರೆ. ಒಬ್ಬ ಗೆಳೆಯ ಬೇಕು ಎಂದು ಬಹಳ ದಿನಗಳಿಂದ ಜಾಹೀರಾತುಗಳನ್ನು ಕೊಡುತ್ತಾ ಬಂದಿದ್ದೇನೆ, ಆದರೂ ಈಗಿನವರೆಗೆ ಯಾರಿಗೂ ಕೊಟ್ಟಿಲ್ಲ. ಹಾಗೆ ಇದ್ದೇನೆ, ಮತ್ತು ಯಾರೂ ಕೂಡ ನನ್ನ ಮನೆಗೆ ಬಂದಿಲ್ಲ ಕೊಡು ಅಂತ ಹೇಳಿ. ಒಂದು ವೇಳೆ ಬಂದರೆ ಕೊಡ್ತಿದ್ದೆ ಏನೋ, ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ನನ್ನ ಕಾರಣಗಳು ಇವು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಜೊತೆಗೆ ಬಜಾಜ್ ಪಲ್ಸರ್ 120 ಬೈಕ್ ರಿವ್ಯೂ, ಏಕೆಂದರೆ ನೀವು ಇವರ ಜೊತೆಗೆ ಸಂಬಂಧ ಬೆಳೆಸಿದ ಮೇಲೆ ಈ ಒಂದು ಬೈಕನ್ನು ಇವರು ನಿಮಗೆ ಕೊಡಿಸುತ್ತಾರಂತ ಹೇಳಿಕೊಂಡಿದ್ದಾರೆ. ಸೊ ಅದರ ಒಂದು ಬೈಕಿನ ಫೀಚರ್ಸ್ ನೋಡೋದಾದರೆ ಇಲ್ಲಿದೆ. ಸೊ ನೋಡೋಣ ಬನ್ನಿ. ಇದರ ಒಂದು ಇಂಜಿನ್ ನೋಡೋದಾದರೆ 149.5 cc ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಪವರ್ ನೋಡೋದಾದರೆ 14 PS ಇದೆ ಅಂತ ಹೇಳಿಕೊಂಡಿದ್ದಾರೆ. ಇದರ ಒಂದು ಟ್ರಕ್ ನೋಡೋದಾದರೆ 13.25 Nm ಇದೆ ಅಂತ ಹೇಳಿಕೊಂಡಿರೋದು. ಹಾಗೆ ಇದರ ಒಂದು ಮೈಲೇಜ್ ನೋಡೋದಾದರೆ 47.5 km/L ಅಂತ ಹೇಳಿಕೊಂಡಿದ್ದಾರೆ. ಇನ್ನು ಇದರ ಒಂದು ಖರಾಬ್ ವೇಟ್ ನೋಡೋದಾದರೆ 150 kg ಇದೆ ಅಂತ ಹೇಳಿಕೊಂಡಿರೋದು. ಇದರ ಒಂದು ಬ್ರೇಕ್ಸ್ ನೋಡೋದಾದರೆ ಡಬಲ್ ಡಿಸ್ಕ್ ಇದೆ ಅಂತ 2 ಬ್ರೇಕ್ ಹೇಳಿಕೊಟ್ಟಿದ್ದಾರೆ. ಈ ಗಾಡಿ ತುಂಬ ಚೆನ್ನಾಗಿದೆ. ಇದರ ವೀಲ್ ನೋಡ್ಬೋದು, ಇದ್ರ ಲುಕ್ಕಿಂಗ್ ನೋಡ್ಬೋದು. ನೀವು ಒಮ್ಮೆ ನೋಡಿದರೆ ಈ ಗಾಡಿ ಬಿಡುವ ಮನಸ್ಸೇ ಆಗಿಲ್ಲ ಮತ್ತು ಅವರನ್ನು ಬಿಡುವ ಮನಸ್ಸೇ ಆಗುವುದಿಲ್ಲ ಅಂತ ಹೇಳಿಕೊಂಡಿದ್ದಾರೆ. ಇದಿಷ್ಟು ಈ ಗಾಡಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಿಮ್ಮೊಂದಿಗೆ ಕೊಟ್ಟಿರೋದು. ಇನ್ನು ಇದರ ಜೊತೆಗೆ ವರನ ಲಕ್ಷಣಗಳು ನೋಡಿ, ನನಗೆ ಬೇಕಾಗಿರೋ ವರನ ಲಕ್ಷಣಗಳು ಇವು ಅಂತ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. ನಿಮ್ಮ ಗೂಟದ ಸೈಜು 5.3 ಇಂಚು ಇದ್ದರೆ ಸಾಕು, ಕೊಡ್ತೀನಿ ನೋಡಿ ಅಂತ ಹೇಳಿಕೊಂಡಿರೋದು. ಒಂದು ವೇಳೆ ಸೈಜ್ ಕಡಿಮೆ ಇದ್ದರೂ ನಡೆಯುತ್ತದೆ, ಆದರೆ ಚೆನ್ನಾಗಿ ಸುಖವನ್ನು ಕೊಡಬೇಕು ದಿನಾಲು ಅಂತ ಹೇಳಿಕೊಂಡಿದ್ದಾರೆ. ತೂತಿನ ಸೀಳುಗಳು ಸ್ವಲ್ಪ ಕಪ್ಪು ಇದ್ದಾವೆ, ಅವುಗಳನ್ನ ಚೆನ್ನಾಗಿ ನೆಕ್ಕಿ ಕೆಂಪಿಗೆ ಮಾಡಿದರೆ ಕೊಡ್ತೀನಿ, ಏಕೆಂದರೆ ಕಪ್ಪು ಇದ್ದದ್ದನ್ನು ಕೆಂಪಿಗೆ ಮಾಡಿದರೆ ನೀವು ಮಾಡೋರು ಅಂತ ನನಗೆ ಗೊತ್ತಾಗುತ್ತದೆ. ಆ ಒಂದು ಕಾರಣಕ್ಕೆ ಇದನ್ನು ಹೇಳಿದ್ದೇನೆ ನೋಡಿ ನಿಮಗೆ ಅಂತ ಹೇಳಿಕೊಂಡಿರೋದು. ಗಂಡ 6 ತಿಂಗಳು ಹಿಂದೆ ತೀರಿಕೊಂಡಿದ್ದಾರೆ. ಅವರ ಜಾಗಕ್ಕೆ ನೀವು ಬಂದರೆ, ನೀವು ಬರ್ತೀರಾ ಅಂದರೆ ಮದುವೆ ಆಗ್ತೀನಿ, ಇಲ್ಲ ಸುಖಕ್ಕಾಗಿ ಅಷ್ಟೇ ಅಂದರೆ ಕೂಡ ನಿಮ್ಮ ಜೊತೆಗೆ ಮಲಗಿ ಸುಖವನ್ನು ಕೊಟ್ಟು ನಿಮಗೆ ಆರಾಮದಾಯಕವಾಗಿ ಮನೆಗೆ ಕಳಿಸುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಬೇಕಾಗಿರೋ ವರನ ಗುಣಗಳು ಹೀಗೆ ಇರಬೇಕು ನೋಡಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಿಕೊಂಡಿದ್ದಾರೆ. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆದರೆ ಇವರ ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಸಿಗುತ್ತಾ ಹೋಗುತ್ತಿದೆ ನೋಡಿ ಅಂತ ಹೇಳಿಕೊಂಡಿರೋದು.